ಮೂಲದ್ದು ಹುಡುಗ ಇಲ್ಲಿ ಸ್ನಾನ ಮಾಡಕ್ ಅಂತೇಳಿ ಬಂದು ಒಂದು ಹುಡುಗ ಮಲಗಿದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಭದ್ರಾ ನದಿಯಲ್ಲಿ ತಮಿಳುನಾಡು ಮೂಲದ 19 ವರ್ಷ ಪ್ರಾಯದ ಯುವಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಅಗ್ನಿಶಾಮಕ ದಳದಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಯುತ್ತಲೇ ಇದೆ. ಆದರೂ ಕೂಡ ಇನ್ನೂ ಶವವು ಪತ್ತೆಯಾಗಿಲ್ಲ. ನಾವು ಇಲ್ಲಿ ನೋಡಬಹುದು, ಸೂರ್ಯ ಎಂಬ ತಮಿಳುನಾಡಿನ ಯುವಕ, ಈತನ ತಂದೆ ಹಾಗೂ ಆತನ ಜೊತೆಯಲ್ಲಿದ್ದವರು ಮೃತದೇಹವನ್ನು ಕಾಣುವ ಆತರದಲ್ಲಿ ಕುಳಿತಿದ್ದಾರೆ. 3 ದಿನಗಳಾದರೂ ಹೆಣವು ಪತ್ತೆಯಾಗಿಲ್ಲ. ಹುಡುಗನ ತಂದೆಯ ಆಕ್ರಂದನ. ಕಳಸಾದ ಕೋಟೆಹೊಳೆ ಭದ್ರಾ ನದಿಯಲ್ಲಿ ಯುವಕ ನೀರಿನಲ್ಲಿ ಮುಳುಗಿರುವಂಥದ್ದು. ತಮಿಳುನಾಡಿನಿಂದ ಕಳಸಕ್ಕೆ ಕುಟುಂಬಸ್ಥರೆಲ್ಲರೂ ಬಂದು ಸೂರ್ಯ ಎಂಬ ಯುವಕನ ಶವವನ್ನು ಕಾಣುವ ಆತುರದಲ್ಲಿದ್ದಾರೆ. ಅಲ್ಲದೆ ಕಳಸಾ ಪೊಲೀಸ್ ಠಾಣಾಧಿಕಾರಿಗಳ ಮುಂದೆ ಮೃತ ಯುವಕನ ತಂದೆ ಹಾಗೂ ಕುಟುಂಬಸ್ಥರು ಶವವನ್ನು ಹುಡುಕಿಕೊಡಲು ಬೋಗರೆಯುತ್ತಿದ್ದಾರೆ. 2 ದಿನಗಳ ಹಿಂದೆ 4 ಗಂಟೆ ಸುಮಾರಿಗೆ ತಮಿಳುನಾಡಿನ ಮೂಲದ ಸ್ನಾನಕ್ಕೆಂದು ಹೋದ ಸೂರ್ಯ 19 ವರ್ಷದ ಯುವಕನಾಗಿದ್ದಾನೆ. ಭಾನುವಾರ ಬೆಳಗಿನಿಂದ ಅಗ್ನಿಶಾಮಕ ದಳದಿಂದ ನಿರಂತರ ಕಾರ್ಯಾಚರಣೆ ನಡೆಯುತ್ತಿದ್ದರೂ ಇದುವರೆಗೂ ಶವವು ಪತ್ತೆಯಾಗಿಲ್ಲ. ಇಲ್ಲಿ ಸ್ಥಳೀಯರ ಆರೋಪ ಏನಿದೆ ಅಂತ ಹೇಳಿದ್ರೆ, ಇಂತಹ ದುರ್ಘಟನೆಗಳು ಪದೇ ಪದೇ ಮರುಕಳಿಸುತ್ತಿರುವುದು ಕಳಸಾ ಭಾಗದಲ್ಲಿ ಸಾಮಾನ್ಯ ವಿಷಯವಾಗಿದ್ದು, ತೀವ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಲು ಅಗ್ನಿಶಾಮಕ ದಳದವರಿಗೆ ಸೂಕ್ತ ಸಲಕರಣೆ ಹಾಗೂ ಸಾಮಗ್ರಿಗಳು ಸರ್ಕಾರ ಒದಗಿಸಲಿ ಗಮನವಹಿಸಬೇಕು ಸ್ಥಳೀಯರ ಆರೋಪವಾಗಿದೆ. ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಿರೋದೇನೆಂದ್ರೆ, ಇದುವರೆಗೂ ಇಂತಹ ದುರ್ಘಟನೆಗಳಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದ ಕಾರಣ ಶವಗಳನ್ನು ಮೇಲೆತ್ತಲಿಕ್ಕೆ ಬಹಳ ವಿಳಂಬವಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಆರೋಪವಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ವಹಿಸಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. எத்தனை நாள் ஆச்சு? இன்னைக்கு எத்தனை நாள்? 3 நாள் ஆச்சு. போலீஸ் என்ன பண்ணு? ஏதாவது பாடி கிடைக்கிற மாதிரி பண்ண சொல்லுங்க. யார்கிட்டையுமே அனுப்பிச்சு பாடி கிடைக்கிற மாதிரி கேமரா ஈஸியாக தெரியும். உங்கள் பேர்? மாதையன். ಮೊನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಆಗಿದೆ ಈ ಘಟನೆ. ತಮಿಳುನಾಡು ಮೂಲದ್ದು ಹುಡುಗ ಇಲ್ಲಿ ಸ್ನಾನ ಮಾಡಕ್ ಅಂತೇಳಿ ಬಂದು ಒಂದು ಹುಡುಗ ಮಲಗಿದಾನೆ. ಈ ಭಾಗದಲ್ಲಿ ವರ್ಷದಲ್ಲಿ ಈ ಥರದೊಂದು 4-6 ಘಟನೆಗಳು ಆಗ್ತಾನೆ ಇರ್ತವೆ. ಮೊನ್ನೆ ಆಗಿದ್ದ ಘಟನೆಗೆ ನಿನ್ನೆ ಬೆಳಿಗ್ಗೆಯಿಂದ ಅಗ್ನಿಶಾಮಕ ದಳದವರು ಕೈಲಾಗಿ ಪ್ರಯತ್ನ ಮಾಡ್ತಾರೆ. ಬಟ್ ಅವ್ರ ಹತ್ರ ಇರುವಂಥ ಎಕ್ವಿಪ್ಮೆಂಟ್ಸು ಸಲಕರಣೆಗಳು ಸಾಕಾಗಲ್ಲ. ಮೇಲ್ಗಡೆಯಿಂದ ಹುಡುಕಿದ್ರೆ ಇಲ್ಲಿ 30-40 ಅಡಿ ಆಳ ಇದೆ ಸುದ್ದಿ ಸ್ಪಾಟು. ಸೊ ಮುಳುಗುವಂಥ ಒಂದು ವ್ಯವಸ್ಥೆ, ಆಕ್ಸಿಜನ್ ಕಿಟ್ಟಿನ ಒಂದು ನಮ್ಮ ಭಾಗದಲ್ಲಿ ಬೇಕು ಅಂತೇಳಿ 4-5 ವರ್ಷದಿಂದ, ಒಂದು 4-5 ಅಲ್ಲ, ಸುಮಾರು ಒಂದು 10 ವರ್ಷದಿಂದ ನಾವು ಅದನ್ನ ಇದು ಮಾಡ್ತಿದ್ವಿ. ಅದರ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಒಂದು ಆಕ್ಸಿಜನ್ ಕಿಟ್ಟು ಒಂದು 2-3 ಲಕ್ಷ ರೂಪಾಯಿ ಒಳಗೆ ಆಗ್ಬೋದು. ಅದನ್ನ ಒಂದು ಮಾಡಿಟ್ರೆ ಈ ಥರದ್ದು ಘಟನೆ ಆಗೋತ್ತಿಗೆ ಒಂದು ಉಪಯೋಗಕ್ಕೆ ಬರುತ್ತೆ. ಈ ಬೋಟು ತಗೊಂಡು ಬಂದು ಮೇಲ್ಮೇಲಿಂದ ಹುಡ್ಕೋದ್ರಲ್ಲಿ ಏನೂ ಉಪಯೋಗ ಇಲ್ದಿದ್ದು. ಸೊ ನಮ್ಮ ಈ ಭಾಗದ್ದು ದಾನಿಗಳಾಗಲಿ, ಸಂಘ ಸಂಸ್ಥೆಯವರು ಇಲ್ಲ ಸರ್ಕಾರ ಒಂದು ಮನಸ್ಸು ಮಾಡಿಬಿಟ್ಟು ಒಂದು ಕಡೆ ಒಂದು ಆಕ್ಸಿಜನ್ ಕಿಟ್ಟು ವ್ಯವಸ್ಥೆ ಮಾಡಿಟ್ರೆ ಇಲ್ಲಿ ಸ್ಥಳೀಯರಿಗೆ ಅದನ್ನ ಟ್ರೈನ್ ಮಾಡಿದ್ರೆ ಸಾಕಾಗುತ್ತೆ. ಒಂದು ಈ ಥರದ ಘಟನೆ ಆಗುತ್ತೆ. ನಿನ್ನೆ ನಾವು ಈ ಬಾಡಿನ ತೆಗಿಬೋಯ್ತು. ಇನ್ನು ಹೊರಗಡೆಯಿಂದ ತರಿಸೋದ್ರೂ ಅದಕ್ಕೆ ಸಾಮಾನ್ಯ ಜನ ಎಫರ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಖರ್ಚು ಬರುತ್ತೆ. ಹೇಳೋಕ್ಕೆ ನೋಡೋಕ್ಕೆ ಸುಲಭ ಕಾಣುತ್ತೆ ಜನಗಳಿಗೆ, ಅವ್ರು ಬಂದರು ಇವ್ರು ಬಂದರು ಅಂತೇಳಿ. ಅದಕ್ಕೆ ಆದಂಥ ತುಂಬ ಖರ್ಚುಗಳು ಬರ್ತವೆ. ಈ ಖರ್ಚನ್ನ ಒಂದ್ಸರಿ ಇನ್ವೆಸ್ಟ್ ಮಾಡಿದರೆ ಇಲ್ಲಿ ಆಗುವಂಥ ಇದು ಕನಿಷ್ಠ ವರ್ಷದಲ್ಲಿ 5-6 ಘಟನೆ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಟೂರಿಸ್ಟ್ಗಳು ಬರ್ತಾರೆ. ಇಲ್ಲಿ ನಮ್ಮ ಆಕಸ್ಮಿಕವಾಗಿ ನಮ್ಮವರು ಸ್ಥಳೀಯರು ಈ ಥರ ಇನ್ಸಿಡೆಂಟ್ ಆಗುತ್ತೆ. ಮೊನ್ನೆ ಆ ಜೀಪಿಂದು ಹುಡುಗನ ಇನ್ಸಿಡೆಂಟ್ ಆಯಿತು. ಈ ಥರದ ಘಟನೆಗಳಾಗೋತ್ತಿಗೆ ನಮ್ಮದೊಂದು ಆಕ್ಸಿಜನ್ ಕಿಟ್ ಇತ್ತು ಅಂತಾರೆ ಪ್ರಯೋಜನ ಬರುತ್ತೆ. ದಯವಿಟ್ಟು ಒಂದು ಗಮನ ಹರಿಸಿ.
ಬಗ್ಗೆ ಏನಾದರೂ ಮಾಹಿತಿ ಮಾಡ್ತಾರೆ ಮೃತದೇಹ ಸಿಕ್ಕಿಲ್ಲ ಅಂತೇಳಿ ಅವರು ತುಂಬ ಇದು ಮಾಡ್ತಿದ್ದಾರೆ, ಬೇರೆಯವರು ಯಾರು ಸಿಗಲ್ವ? ಅದೇ ಇನ್ನೂ ಹೊರಗಡೆಯಿಂದ ಯಾರು ಮುಳುಗು ತಜ್ಞರನ್ನು ತರಿಸ್ಬೇಕು ಅಂದರೆ ಖರ್ಚು ತುಂಬ ಬರುತ್ತೆ. ಅವತ್ತು ಕನಿಷ್ಠ ಖರ್ಚುಗಳು ತುಂಬ ಇದೆ. ಆ ಖರ್ಚು ಯಾರು ಸಂಘ ಸಂಸ್ಥೆಯವರು ಬರ್ಸ್ಬೇಕು ಬಿಟ್ಟರೆ ಅವ್ರ ಕೈಯಲ್ಲಿ ಆ ಸಾವಿನ ಮನೆಯಲ್ಲಿ ವಾಪಸ್ಸೋದನ್ನ ಖರ್ಚು ಅವ್ರ ಕೈಯಲ್ಲಿ ಯಾರು ಮಾಡೋದು? ಮತ್ತು ಈಗ 48 ಗಂಟೆ, ಈಗ ಸಂಜೆ 24 ಗಂಟೆ, 4-4:15 ಆಗುತ್ತೆ, 48 ಗಂಟೆ ಆಗುತ್ತೆ. ಮೇ ಬಿ ಇವತ್ತಿಗೆ ಬರ್ಬೋದು, ಇವತ್ತು ಸಂಜೆ ಒಳಗೆ ಬರ್ಬೋದು. ಬಂದ ಪೊಲೀಸ್ನವರು ಅಲ್ಲಿ ಹೊರಗಡೆ ಈಶ್ವರ್ ಮಲ್ಪೆ ಅವರಿಗೆಲ್ಲ ಮಾತಾಡಿದ್ದಾರೆ. ಮೇ ಬಿ ನಾಳೆ ಬೆಳಿಗ್ಗೆ ಅವ್ರು ಕರ್ತಾರೆ ಅಂತೇಳಿ, ಕರ್ತೀನಿ ಅಂತೇಳಿ ಮಾತಾಡಿದ್ರು. ಈಶ್ವರ್ ಮಲ್ಪೆ ಹತ್ರ ಈಗ ಸ್ವಲ್ಪ ಹೊತ್ತಿಗೆ ಮಾತಾಡಿದ್ರು. ಈಗ ಬಂದರೆ ಏನು ಪ್ರಯೋಜನ ಇಲ್ಲ, ಬರೋತ್ತಿಗೆ ಸಂಜೆ ಆಗುತ್ತೆ, ರಾತ್ರಿ ಏನು ಕಾರ್ಯಾಚರಣೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಇವತ್ತು ಸಂಜೆ ಒಳಗೆ ಬಾಡಿ ಮೇಲೆ ಬಂದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಈಶ್ವರ್ ಮಲ್ಪೆ ಬರ್ತಾರೆ, ಅವ್ರ ಹತ್ರ ಮಾತಾಡಿದ್ದಾರೆ. ಈಗ ಇವರು 1300 ಅದೇ 600-605 ಕಿಲೋಮೀಟರ್ ಹೇಳಿದೆ ಅವರಿಗೆ. ಅವ್ರಿಗೆ ಅದೇ ಕೇಳೋದು ನನಗೆ ಇದು ಸಿಗುತ್ತೆ, ಗ್ರಾಚಾರ ಏನು ಮಾಡೋಕ್ಕಾಗುತ್ತೆ. ಒಂದು ಇಲ್ಲಿದ್ದ ಬಾಡಿ 24 ಗಂಟೆಯಲ್ಲಿ ಬರಲ್ಲ, ಈಗ ಬಂದ ಇತಿಹಾಸನೂ ಇಲ್ಲ. ಅಂಥ ಬೇಸಿಗೆ ಕಾಲದಲ್ಲೂ ಸಮೇತ ಇಲ್ಲಿ 24 ಗಂಟೆ ಯಾವ ಕಾರಣಕ್ಕೆ ಬಾಡಿ ಬರಲ್ಲ. ಕೆಳಗಿಂದ ನೀರು ಇದು ಕೋಲ್ಡ್ ಇದೆ, 48 ಗಂಟೆ ತಗೊಳತ್ತೆ ಮಿನಿಮಮ್ಮು. ಇವತ್ತು ಸಂಜೆ 3-4 ಗಂಟೆ ಮೇಲೆ ಹೇಳ್ಬೋದು. ತನಕ ಕಾಯಲೇಬೇಕು, ಏನು ಮಾಡೋಕ್ಕೆ ಇದಿಲ್ಲ. ಇಲ್ಲಿ ಸಾಧಾರಣ ಮುಳುಗು ತಜ್ಞರ ಹತ್ರ ವಿದೌಟ್ ಆಕ್ಸಿಜನ್ನು ಸಾಧ್ಯನೇ ಇಲ್ಲ, ಇಂಪಾಸಿಬಲ್, ಮಾತೇ ಸಾಧ್ಯ ಇಲ್ಲ. ಅದು ಸುಮಾರೊಂದು 500 ಅಲ್ಲ, ಒಂದು 4,000 ಚದರ ಅಡಿ ಜಾಗ ಇದೆ. 4,000 ಚದರ ಅಡಿ ಜಾಗ ಇದೆ. ಅದರಲ್ಲಿ ಸಾಮಾನ್ಯ ಜನ ಯಾರು ಮುಳುಗಿ ಹುಡ್ಕಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಆಕ್ಸಿಜನ್ ಇದ್ರೆ ಮಾತ್ರ ಸಾಧ್ಯ, ಬಿಟ್ಟರೆ ಇನ್ನು ಕಾಯಬೇಕು. ಅವ್ರದ್ದು ಇದರಲ್ಲಿ ಇನ್ನು ಸಂಜೆ ಬರ್ಬೋದು, ಇವತ್ತು ಸಂಜೆ ಒಳಗೆ ಬರ್ಬೋದು.